ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪಿ ನ್ಯೂಸ್. ನಾನು ನಿಮ್ಮ ಪ್ರಿಯ. ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕುರಿತು ಇನ್ನು ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ದಯಪರ ಗಮನಕ್ಕೆ ತರುವುದೇನಪ್ಪಾ ಅಂದರೆ, ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವರ ಹೇಳಿಕೆಯನ್ನು ತಿರುಚಿ ಪ್ರತಿಭಟನೆ ನಡೆಸುತ್ತಿರುವ ವೇಳೆ ರಾಹುಲ್ ಗಾಂಧಿ ಅವರು ಬಿಜೆಪಿಯ ಹಿರಿಯ ಸಾಂಸದ ಪ್ರತಾಪ್ ಚಂದ್ರ ಸಾರಂಗಿ ಅವರನ್ನ ಹಾಗೂ ಇನ್ನೊಬ್ಬ ಸಾಂಸದರನ್ನ ತಳ್ಳಿ ದೈಹಿಕವಾಗಿ ಗಾಯಗೊಳಿಸಿರುವುದು ಖಂಡನೀಯ. ನಿನ್ನೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಮ್ಮ ಹಿರಿಯ ವಿಧಾನ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿಯವರ ಮೇಲೆ ಸುಳ್ಳು ಆರೋಪವನ್ನು ಮಾಡಿ ಮೊಕದ್ದಮೆಯನ್ನು ದಾಖಲಿಸಿ ಅವರನ್ನು ಬಂಧಿಸಿ ದೂರದ ಖಾನಾಪುರ ಠಾಣೆಗೆ ಕರೆದೊಯ್ದು ವಕೀಲರ ಭೇಟಿಗೂ ಅವಕಾಶ ಕೊಡದೆ ಪೊಲೀಸರು ಸುವರ್ಣಸೌಧದಲ್ಲಿ ಖಾಸಗಿ ವ್ಯಕ್ತಿಗಳು ಪ್ರವೇಶಿಸಿ ಸಿಟಿ ರವಿಯವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದನ್ನು ಗಮನಿಸಿದರೆ ಪೊಲೀಸ್ ಇಲಾಖೆಯು ಕಾನೂನು ಸುವ್ಯವಸ್ಥೆ ಕಾಪಾಡುವ ಬದಲು ರಾಜ್ಯ ಸರ್ಕಾರದ ಕೈಗೊಂಬೆಯಂತೆ ನಡೆದುಕೊಳ್ತಿದೆ. ಇನ್ನು ಅಷ್ಟೇ ಅಲ್ಲದೆ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಮಂತ್ರಿಗಳಾದ ಸಿಟಿ ರವಿಯವರನ್ನ ಒಬ್ಬ ಟೆರರಿಸ್ಟ್ ಅಂತೆ ನಡೆಸಿಕೊಂಡಿದ್ದಲ್ಲದೆ ಇಡೀ ರಾತ್ರಿ ಪೊಲೀಸ್ ಜೀಪ್ನಲ್ಲಿ ಅಡ್ಡಾಡಿಸಿದ್ದಾರೆ. ಅವರ ತಲೆಯಿಂದ ನೆತ್ರ ಸೋರ್ತಿದ್ರು. 3-4 ಗಂಟೆ ಯಾವುದೇ ಚಿಕಿತ್ಸೆ ಕೊಡದೆ ಅಡ್ಡಾಡಿಸಿದ್ದಾರೆ. ಇದನ್ನು ಖಂಡಿಸಿ ಇಂದು ಬೀದರ್ನಲ್ಲಿ ಪ್ರತಿಭಟನೆ ನಡೆಸಿ ಎಲ್ಲ ರಂಗಗಳಲ್ಲಿಯೂ ವಿಫಲವಾಗಿರುವಂತಹ ಈ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರವನ್ನು ಈ ಕೂಡಲೇ ವಜಾಗೊಳಿಸಬೇಕೆಂದು ವಿನಂತಿಸುತ್ತೇವೆ. ಈಶ್ವರ್ ಸಿಂಗ್ ಠಾಕೂರ್, ಸೋಮನಾಥ್ ಪಾಟೀಲ್, ಶಶಿ ಹೊಸಳ್ಳಿ ಪದಾಧಿಕಾರಿಗಳು ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪಿ ನ್ಯೂಸ್. ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಟಿ ರವಿಯವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಾಗಳ ರೀತಿ ವರ್ತಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಂದು ಇಡೀ ಬೆಳಗಾವಿ ಜಿಲ್ಲೆಯಿಂದ ಬಿಜಾಪುರ ಜಿಲ್ಲೆಯವರೆಗೆ ರಾತ್ರಿ ಇಡೀ ತಿರುಗಾಡಿಸಿ ಏನು ಸರ್ಕಾರ ಅಂದರೆ ಕಾನೂನು ಅಂದರೆ ಅವ್ರ ಮನೆ ಮಾತಂತ ತಿಳ್ಕೊಂಡು ಯಾವ ರೀತಿ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ, ಅದರ ವಿರುದ್ಧ ಇವತ್ತು ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಹಮ್ಮಿಕೊಂಡಿದೆ. ಸನ್ಮಾನ್ಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಪ್ರತಿಭಟನೆಯ ಮೊದಲಿಗೆ ಪ್ರಾಸ್ತಾವಿಕವಾಗಿ ಮಂಡಲ ಅಧ್ಯಕ್ಷರು ಈ ಹೋರಾಟವನ್ನು ಕುರಿತು ಶಶಿಧರ್ ಹೊಸಳ್ಳಿ ಅವರು ಮಾತಾಡಬೇಕಂತ ವಿನಂತಿಸಿಕೊಳ್ತೇನೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಸಿಟಿ ರವಿ ಅವರನ್ನ ನಿನ್ನೆ ಸದನದಲ್ಲಿ ಕಾಂಗ್ರೆಸ್ ಇವತ್ತು ಇಡೀ ದೇಶದಲ್ಲಿ ಹುಚ್ಚರ ಥರ ವರ್ತನೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರನ್ನ ನೋಡಿದಾಗ ದೆಹಲಿಯಲ್ಲಿ ರಾಹುಲ್ ಗಾಂಧಿ ವರ್ತನೆ, ಇಲ್ಲಿ ಕಾಂಗ್ರೆಸ್ನ ಶಾಸಕರ ವರ್ತನೆ, ಇವತ್ತು ಇಡೀ ದೇಶದಲ್ಲಿ ಅರಾಜಕತೆಯ ವಾತಾವರಣ ತರಬೇಕು ಅನ್ನುವಂಥ ಉದ್ದೇಶ ಕಾಂಗ್ರೆಸ್ ಹೊಂದಿದೆ ಅನ್ನಿಸ್ತಾ ಇದೆ. ಇವತ್ತು ನಮ್ಮ ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ, ನೀವು ಪ್ರೆಸ್ಟೇಷನ್ನಲ್ಲಿದ್ದೀರಿ ಅನ್ನುವಂಥ ವರ್ಡ್ ನಾನು ಹೇಳಿದ್ದೀನಿ ಅಂತ ಹೇಳಿದ್ರು ಕೂಡ ಯಾರೂ ಕೇಳ್ತಾ ಇಲ್ಲ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಲ ವಿಚಾರ ಮಾಡಬೇಕು. ತಮ್ಮ ಜೊತೆ ಇರುವಂಥ ಕಲೀಗ್ ಜೊತೆ, ಸಹಪಾಠಿ ಜೊತೆ, ತಮ್ಮ ಜೊತೆ ಇರುವಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಆ ರೀತಿ ಮಾತಾಡ್ತಾರೆ ಅನ್ನುವಂಥದ್ದು ವಿಚಾರ ಮಾಡಬೇಕು. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಳ್ಳುವಂಥ ಹಳೆ ಗಾದೆ ಮಾತಿದೆ, ಆ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವರ್ತನೆ. ಅವ್ರಿಗೆ ಏನು ಅಂದೇನೆ ನನಗೆ ಹೀಗಂದಿದ್ದಾರೆ ಹೀಗಂದಾರೆ ಅಂಥೇಳಿ ಮಾತಾಡ್ತಾ ಇದ್ದಾರೆ. ಇದು ಇಡೀ ರಾಜ್ಯದ ಜನರು ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಪೊಲೀಸರು ಒತ್ತಡದಲ್ಲಿ ಇವತ್ತು ಇಡೀ ರಾತ್ರಿ ಇಡೀ ಒಬ್ಬ ಮಾಜಿ ಸಚಿವರಿಗೆ, ಒಬ್ಬ ಜನಪ್ರತಿನಿಧಿಗೆ 2 ಜಿಲ್ಲೆಗಳಲ್ಲಿ ಓಡಾಡಿಸಿ ಇವತ್ತು ಬೆಳಗ್ಗೆ ಒಯ್ದು ಕೋರ್ಟ್ ಮುಂದೆ ನಿಲ್ಲಿಸೋಂಥ ಕಾರ್ಯ ನೋಡಿದ್ರೆ ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ಕಾಂಗ್ರೆಸ್ ಸರ್ಕಾರದ ಒತ್ತಡಕ್ಕೆ ಮಣಿದು ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ರಾಜ್ಯದಲ್ಲಿ ಅನ್ನಿಸ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನವರಿಗೆ ಎಚ್ಚರಿಕೆಯ ಮಾತನ್ನು ಹೇಳೋಕೆ ಬಯಸ್ತೇವೆ. ಸರ್ಕಾರ ಯಾವತ್ತೂ ಅಧಿಕಾರ ಶಾಶ್ವತ ಅಲ್ಲ. ನೀವು ಕೂಡ ಅದೇ ಸದನದಲ್ಲಿ ಇರ್ತೀರಿ, ಇನ್ನು ಸಿಟಿ ರವಿ ಅವರು ಕೂಡ ಅದೇ ಸದನದಲ್ಲಿ ಇರ್ತಾರೆ. ಈ ರೀತಿ DK ಶಿವಕುಮಾರ್ ಅವರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ಲ್ಯಾನ್ ಮಾಡಿದೆ ಅಂಥೇಳಿ ಇವತ್ತು ಕಂಪ್ಲೇಂಟ್ ಕೂಡ ನಮ್ಮ ಸಿಟಿ ರವಿ ಅವರು ಕೊಟ್ಟಿದ್ದಾರೆ. ಆದರೆ ಪೊಲೀಸರ ಕಂಪ್ಲೇಂಟ್ ತೊಗೊಳ್ಳೋಕ್ಕೂ ಲೇಟ್ ಮಾಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ಇವತ್ತು ನಾವು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಿಮ್ಮ ವರ್ತನೆ ಇದೇ ರೀತಿ ಇದ್ದರೆ
ಇವತ್ತು ಜನ ಬೀದಿಗಿಳಿಯುವ ಕಾಲ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಕಾಂಗ್ರೆಸ್ ಸರ್ಕಾರ ಇವತ್ತೇನು ಒಬ್ಬ ಹಿರಿಯ MLC ಅವರಿಗೆ ನಡ್ಕೊಂಡಂಥ ರೀತಿ ಆ ಕಾಂಗ್ರೆಸ್ ಗುಂಡಾ ಸರ್ಕಾರ ವಿರುದ್ಧ ಬೀದರ್ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಒಬ್ಬ ಹಿರಿಯ ಜನಪ್ರತಿನಿಧಿಗೆ ಈ ಥರ ನಡೆಸ್ಕೋತಾರ ಅಂದ್ರೆ ಸಾಮಾನ್ಯ ಮನುಷ್ಯಂದು ಏನು ಕಥೆ ಅದ ಎಂಬ ಪ್ರಶ್ನೆ ಇವತ್ತು ರಾಜ್ಯ ತುಂಬೆಲ್ಲ ಓಡಾಡ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ದವ್ರು ಶಾಶ್ವತ ಇದ್ದೇವೆ ಅಂತ ತಿಳ್ಕೊಂಡಾರ. ಅದು ಶಾಶ್ವತ ಯಾವುದು ಇಲ್ಲ. ಇದೇ CT ರವಿ ಅವರು ಮುಂದೆ ನಮ್ಮ ಸರ್ಕಾರ ಬಂದ ಮ್ಯಾಗ ಹೋಮ್ ಮಿನಿಸ್ಟರ್ ಆಗಿನ ಮ್ಯಾಗ ಅವಾಗಿನ ಲೆಕ್ಕ ಏನಂತ ನೀವು ವಿಚಾರ ಹಾಕ್ಬೇಕು ಅಂತೇಳಿ ನಾವು ಹೇಳಬೇಕಾಗ್ತದೆ. ಅದ್ರ ಸಲುವಾಗಿ ಕಾಂಗ್ರೆಸ್ಸು ಸರ್ಕಾರ ಈ ಥರ ಮಾಡ್ತಾ ಇರ್ತಂಥ ಖಂಡನೀಯ. ಅದ್ರ ಸಲುವಾಗಿ ಈ ಹೋರಾಟ ಇನ್ನೂ ಮುಂದೆ ಉಗ್ರವಾಗಿ ಹೋರಾಟ ಮಾಡ್ತದೆ ಭಾರತೀಯ ಜನತಾ ಪಾರ್ಟಿ. ಕಾಂಗ್ರೆಸ್ ಸರ್ಕಾರ ಎಲ್ಲಿ ತನಕ ಕಿತ್ತೊಗೆಯಲು ಅಲ್ಲಿ ತನಕ ನಮ್ಮ ಹೋರಾಟ ನಡೀತಾ ಇರ್ತದೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಜಿಲ್ಲಾ ಅಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ ಅವರೇ, ಈ ಕ್ಷೇತ್ರದ ನಾಯಕರಾದಂಥ ಈಶ್ವರ್ ಸಿಂಗ್ ಠಾಕರ್ ಅವರೇ, ಮಂಡಲದ ಅಧ್ಯಕ್ಷರಾದಂಥ ಮಾಜಿ ಸಚಿವರು, ಮಾಜಿ ಶಾಸಕರು, ಒಬ್ಬ ರಾಷ್ಟ್ರೀಯ ಭಾರತೀಯ ಜನತಾ ಪಕ್ಷದ ನಾಯಕರು ಹಾಗೂ ಪ್ರಸ್ತುತ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಇದೆ. ಅದನ್ನ ಗಮನಿಸಿದರೆ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆಯೋ ಅಥವಾ ಗೂಂಡಾಗಳ ರಾಜ್ ಇದೆಯೋ ಅಂಥೇಳಿ ಇವತ್ತೆಲ್ಲರಿಗೂ ಕೂಡ ಅನಿಸ್ತಾ ಇದೆ. ಸದನದ ಒಳಗಡೆ ಏನಾದರೂ ಆಗಬೇಕಾದ್ರೆ, ಏನೇ ಘಟನೆ ನಡೆದರೂ ಕೂಡ ಸದನದ ಅಧ್ಯಕ್ಷರು ಅದನ್ನು ಗಮನಿಸಬೇಕು. ಸದನದಲ್ಲಿ ನಡೆದಂಥ ಘಟನೆಯನ್ನು ಇವತ್ತು ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಒಬ್ಬ ಮಾಜಿ ಸಚಿವರು, ಒಂದು ಪಾರ್ಟಿಯ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದವರು, ಅಂಥವರನ್ನ ಒಬ್ಬ ಭಯೋತ್ಪಾದಕರ ರೀತಿಯಲ್ಲಿ ವರ್ತನೆ ಮಾಡಿದ್ದು ಇವತ್ತು ಯಾವ ದಿಕ್ಕಿಗೆ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ಒಂದು ಕಡೆ ಇವರ ನಾಯಕ ರಾಹುಲ್ ಗಾಂಧಿ BJPಯ ವರಿಷ್ಠ ಸಂಸದರನ್ನ ಧಕ್ಕೆಯನ್ನು ಹೊಡೆದು ಅವರಿಗೆ ಗಾಯಪಡಿಸುವಂಥ ಕೆಲಸವನ್ನು ಒಂದು ಕಡೆ ಮಾಡಬೇಕಾದ್ರೆ, ವ್ಯವಸ್ಥಿತವಾಗಿ ಇವತ್ತು ನಮ್ಮ ಒಬ್ಬ ಮಾಜಿ ಸಚಿವರನ್ನ ಈ ರೀತಿ ನಡ್ಕೊಂಡಿದ್ದು ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೇವೆ. ವಿಶೇಷವಾಗಿ ಗಮನಿಸಬೇಕು, ಇಡೀ ರಾತ್ರಿ ಸುತ್ತಾಡಿಸ್ತಾರೆ. ಇಡೀ ರಾತ್ರಿ ಸುತ್ತಾಡಿಸಿ ಕೊನೆಗೆ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸನ್ನ ಮಾಡ್ತಾರೆ. ಅವ್ರ ತಲೆಗೆ ಪೆಟ್ಟಾಗಿದೆ, ರಕ್ತ ಸೋರ್ತಾ ಇದೆ. 4 ತಾಸಾದರೂ ಕೂಡ ದವಾಖಾನೆಗೆ ಒಯ್ದವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕನ್ನುವಂತ ಸೌಜನ್ಯತೆ ಇಲ್ಲ. ಇವ್ರ ಗುಂಡಗಳು ಸದನದ ಒಳಗಡೆ ನುಗ್ಗಿ ಗಲಾಟೆಯನ್ನು ಮಾಡ್ತಾರೆ. ಏನಿದು ಅಂತ ಏನ್ ನಡೀತಾ ಇದೆ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸದನದ ಒಳಗಡೆ ಒಬ್ಬ ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಯಾಕ್ರಪ್ಪ ಈ ಕಾಂಗ್ರೆಸ್ನವ್ರ ಸರ್ಕಾರ ನಡೆಸಬೇಕು ಅಂತ ಕೇಳ್ತೀನಿ. ಕಳೆದ 20 ವರ್ಷಗಳಿಂದ CT ರವಿ ಅವರು ಸದನದಲ್ಲಿದ್ದಾರೆ. ಇವತ್ತು 20 ವರ್ಷಗಳಿಂದ ಅವರು ಈ ರಾಜ್ಯದ ಬೆಳವಣಿಗೆಗಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಮಾತಾಡಬೇಕು ಅಂತೇಳಿ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ತನ್ನದೇ ಆದಂತ ಸಂಸ್ಕಾರ ಇದೆ. ನಾವು ಏನು ಮಾತಾಡಬೇಕು, ಹೇಗೆ ಗೌರವ ಕೊಡಬೇಕು, ಅದು ಕಾಂಗ್ರೆಸ್ನವರಿಂದ ಕಲಿಬೇಕು. ನಾವು ಆಗಿಲ್ಲ. ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಹೇಳಿದ್ದು ನೀವು ಹತಾಶೆಯಿಂದ ಈ ರೀತಿ ಮಾಡ್ತಾ ಇದ್ದೀರಿ ಅಂತೇಳಿ ನಾನು ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾರೂ ಕೇಳಿಲ್ಲ. ಸ್ಪೀಕರ್ ಹೇಳ್ತಾ ಇದ್ದಾರೆ ಯಾವುದೂ ಕೂಡ ರೆಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರಕರಣ ಹೇಗೆ ದಾಖಲಾಯಿತು? ಮುಖ್ಯಮಂತ್ರಿಗಳ ಮಾತನ್ನ ಕೇಳಿದೆ ನಾನು. ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಅವರು ಭಗವಂತನ ಹೇಳಿದ ಸತ್ಯ ಅಂತ ಹೇಳಿಕೆ ಕೋರ್ಟ್ ಇಲ್ವಾ, ಕಾನೂನಿಲ್ವಾ? ನಿಮ್ಮ ಗುಂಡಗಳು ದಾಳಿ ಮಾಡ್ತಾರಲ್ಲ, ಸದನದ ಒಳಗಡೆ ದಾಳಿ ಮಾಡ್ತಾರಲ್ಲ, ನಿಮಗೆ ನ್ಯಾಯದ ಮೇಲೆ ವಿಶ್ವಾಸ ಇಲ್ವಾ?
ಏನೇ ತನಿಖೆ ಆದರೂ ಕೂಡ ಅದರ ನಿರ್ಣಯ ಆಗೋದು ಕೋರ್ಟ್ನಲ್ಲಿ. ಆದರೆ ಇವತ್ತು ನೀವು ನಡ್ಕೊಂಡಂತ ರೀತಿ ಒಂದು ರಾಜಕಾರಣಕ್ಕೆ ಕಪ್ಪ ಚುಕ್ಕೆ ಅಂತ ಹೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಇವತ್ತು ನಾನು CT ರವಿ ಅವ್ರ ಜೊತೆಯಲ್ಲಿ ನಡೆದಂತ ಘಟನೆ, ಇದು ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ತನಿಖೆ ಆಗೋದು. ಅದಕ್ಕೆ ಈ ಘಟನೆಯನ್ನ ಕೇಂದ್ರದ CBIಗೆ ಒಪ್ಪಿಸಿ ತನಿಖೆಯನ್ನ ಮಾಡಿಸಬೇಕು, ಏನು ಸರಿಯಾಗಿದೆ ಅಂತೇಳಿ. ಸದನದಲ್ಲಿ ಏನೇ ನಡೆದರೂ ಕೂಡ ಸಂವಿಧಾನದ ಅಡಿಯಲ್ಲಿ ಕೆಲಸ ಆಗಬೇಕು. ಇವತ್ತು ಕಾಂಗ್ರೆಸ್ ಸಂವಿಧಾನದ ನಿಯಮವನ್ನು ಉಲ್ಲಂಘನೆ ಮಾಡಿದೆ ಅಂತೇಳಿ ಈ ಪ್ರಕರಣದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಇವತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟ ಆಗಿದೆ, ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ನಾವಿದನ್ನು ಸುಮ್ಮನೆ ಬಿಡುವುದಿಲ್ಲ. ನಮ್ಮ ನಾಯಕರು ಇದನ್ನ ಸುಪ್ರೀಂ ಕೋರ್ಟ್ CBI ತನಕ ಒಯ್ದೇ ತನಿಖೆ ಮಾಡಿಸ್ತೀನಿ ಅಂತ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮನ ಕೊಡ್ತೇನೆ. ಕಾಂಗ್ರೆಸ್ ಇಡೀ ದೇಶದಲ್ಲಿ ಇಂದಿರಾ ಗಾಂಧಿಯವರು ಯಾವ ರೀತಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಡೆದುಕೊಂಡಿದ್ದರೋ ಆ ರೀತಿ ಇಡೀ ದೇಶದಲ್ಲಿ ನಡೆದುಕೊಳ್ತಾ ಇದೆ. ಕಳೆದ 2 ದಿನಗಳಿಂದ ಲೋಕಸಭೆಯಲ್ಲಿ ಅವರ ವರ್ತನೆ ಮತ್ತು ನಮ್ಮ ರಾಷ್ಟ್ರದ ಗೃಹ ಮಂತ್ರಿಗಳು ಅವರು ಮಾತಾಡಿರುವಂಥ ವಿಡಿಯೋವನ್ನು ಕಟ್ ಪೇಸ್ಟ್ ಮಾಡಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಇವತ್ತು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್. ಇವತ್ತು ಆ ಸರಿ ಮಾಹಿತಿ ಕೊಡುವಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು, ಲೋಕಸಭೆ ಹಿರಿಯ ಸದಸ್ಯರು, ಬಹಳ ಪ್ರಖ್ಯಾತರಾಗಿದ್ದಂಥವ್ರು, ಅವರು ಸೈಕಲ್ ಮೇಲೆ ಲೋಕಸಭೆಗೆ ಬಂದಂಥವ್ರು, ಪ್ರತಾಪ್ ಸಿಂಗ್ ಸಾರಂಗಿ ಅವರು ಅಂತ ST ಸಮುದಾಯಕ್ಕೆ ಸೇರಿದಂಥ ಪ್ರತಾಪ್ ಸಿಂಗ್ ಸಾರಂಗಿ ಅವರ ಮೇಲೆ ಇನ್ನೊಬ್ಬ ಸಂಸದರನ್ನು ನೂಕಿ ಇವತ್ತು ಅವರು ICUನಲ್ಲಿ ದೆಹಲಿಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಇವತ್ತು ಗುಂಡಾ ಪ್ರವೃತ್ತಿ ಕಾಂಗ್ರೆಸ್ನ ರಕ್ತದಲ್ಲಿ ಮುಂಚೆಯಿಂದನೇ ಬಂದುಬಿಟ್ಟಿದೆ. ಮೊನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲಿ ಮಾತನಾಡ್ತಾ ಇದ್ದಾಗ ಸಂವಿಧಾನವನ್ನು ಯಾವ ರೀತಿ ಕಾಂಗ್ರೆಸ್ನವರು ದುರುಪಯೋಗ ಪಡಿಸಿಕೊಂಡ್ರು, ಅಂಬೇಡ್ಕರ್ರನ್ನು ಯಾವ ರೀತಿ ಅವರು ಅವಮಾನ ಮಾಡಿದ್ರು ಅನ್ನೋ ವಿಷಯವನ್ನು ತಿಳಿಸಿದ ನಂತರ ಇವತ್ತು ಕಾಂಗ್ರೆಸ್ ಏನು ಮಾಡಬೇಕು ಅಂತ ತೋರಿಸಿದಂತಾಗಿ ಇವತ್ತು ತುರ್ತು ಪರಿಸ್ಥಿತಿಯನ್ನು ಹೇರಬೇಕು ಅನ್ನುವಂಥ ಒಂದು ಇದಕ್ಕೆ ಬಂದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿಯೂ ಕೂಡ ಅದೇ ವಿಷಯವನ್ನು ಇಟ್ಕೊಂಡು ಸದನದ ಒಳಗಡೆ ಹೋರಾಟ ನಡೀತಾ ಇರುವಂಥ ಒಂದು ಸಂದರ್ಭದಲ್ಲಿ ಮಾತಿನ ಚಕಮಕಿಯಾದ ಕಾಂಗ್ರೆಸ್ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಅಂದರೆ, CT ರವಿ ಅವರನ್ನು ನೀನು ಕೊಲೆಗಡಕ ಅಂಥೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾಗ, ಇಲ್ಲ ನಾನು ಅವ್ರು ಹೇಳಿದ್ದು ನೀವು ಫ್ರಸ್ಟ್ರೇಟ್ ಆಗಿದ್ದೀರಿ, ಫ್ರಸ್ಟ್ರೇಟ್ ಆಗಿ ಈ ರೀತಿ ಮಾತಾಡ್ತಾ ಇದ್ದೀರಿ ಅನ್ನೋದಕ್ಕೆ ನನಗೆ ಪ್ರಾಸ್ಟಿಟ್ಯೂಟ್ ಅಂದಿದ್ದೀರಿ ಅಂತೇಳಿ ನೇರವಾಗಿ ಒಬ್ಬ ಮಹಿಳೆ ಹೇಳ್ತಾಳೆ ಅಂದರೆ ಇದು ಇಡೀ ಮಹಿಳಾ ಕುಲಕ್ಕೆ ಆಗುವಂಥ ಒಂದು ಅವಮಾನ ಇದೆ. ಈ ಮಾತನ್ನು ನಾನು ಹೇಳ್ತಾ ಇಲ್ಲಿ ಇವತ್ತು ಮುಂಜಾನೆ ಆ ಸದನದ ಸ್ಪೀಕರ್ ಬಸವರಾಜ್ ಹೊರಟ್ಟಿ ಅವರು, ಅಪ್ಪರ್ ಹೌಸ್ನ ಸ್ಪೀಕರ್ ಬಸವರಾಜ್ ಹೊರಟ್ಟಿ ಅವರು ಮಾಧ್ಯಮಗಳಿಗೆ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಎಲ್ಲಿಯೂ ಕೂಡ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಒಂದು ವರ್ಡ್ ಆಡಿಯೋ ವಿಡಿಯೋ ರೆಕಾರ್ಡ್ ಆಗಿಲ್ಲ. ಸದನದ ಒಳಗಡೆ ಇಂಚಿಂಚು ಜಾಗ ಕೂಡ ಆಡಿಯೋ ಮತ್ತು ವಿಡಿಯೋಗಳ ರೆಕಾರ್ಡ್ನಲ್ಲಿ CCTV ಸರ್ವಿಲೆನ್ಸ್ ಕ್ಯಾಮ್ರಾದಲ್ಲಿ ಕವರ್ ಆಗುತ್ತೆ. ಇವತ್ತು ಆ ಸ್ಪೀಕರ್ ತನಿಖೆ ಮಾಡಿಸಿ ಹೇಳಿದ್ದಾರೆ, ಎಲ್ಲಿಯೂ ಕೂಡ ವರ್ಡ್ ಬಂದಿಲ್ಲ. ಕೇವಲ 5 ಜನ ಸಾಕ್ಷಿ ಹೇಳ್ತಾ ಇದ್ದಾರೆ. ಅವರು ಡಾಕ್ಟರ್ ಯತೀಂದ್ರ, ಉಮಾಶ್ರೀ ಅವರು, ಇವರೆಲ್ಲ ಸಾಕ್ಷಿ ಹೇಳ್ತಾ ಇದ್ದಾರೆ. ಅದರದ್ದು ಎಲ್ಲಿಯೂ ರೆಕಾರ್ಡ್ ಆಗಿಲ್ಲ ಅನ್ನುವಂಥ ಮಾತನ್ನು ಸ್ವತಃ ಸ್ಪೀಕರ್ ಒಪ್ಕೊಂಡಿದ್ದಾರೆ. ಆದರೂ ಕೂಡ ಸದನ ಮುಗಿದ ತಕ್ಷಣ ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮದೇ ಆದಂಥ ಒಂದು ಕೋಟೆ ಮಾಡ್ಕೊಂಡಿದ್ದಾರೆ. ಈ ಗುಂಡಾಗಳನ್ನು ವಿಧಾನಸಭೆಯಲ್ಲಿ ಬಿಟ್ಕೊಳ್ಳೋದು ಕಾಂಗ್ರೆಸ್ ಯಾವತ್ತೂ ಅವ್ರದ್ದೊಂದು ಆದತ್ತಿದೆ. ಅದು ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಗುಂಡಾಗಳು ವಿಧಾನಸಭೆಯಲ್ಲಿ ಬೆಂಗಳೂರಿನಲ್ಲಿ ಒಳಗಡೆ ಹೋಗಿ ವಿಧಾನಸಭೆಯಲ್ಲಿ ಅದನ್ನು ಘೋಷಣೆಯನ್ನು ಮಾಡಿದರು. ಅವತ್ತು ಕಾಂಗ್ರೆಸ್ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನಲಿಲ್ಲ, ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದರು. ಆದರೆ ಅದನ್ನು ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದು. ಅದನ್ನು ಲ್ಯಾಬಲ್ಲಿ FSL ಲ್ಯಾಬಲ್ಲಿ ಟೆಸ್ಟ್ ಮಾಡಿದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಆಯಿತು. ಆಮೇಲೆ ಒಬ್ಬೊಬ್ಬರಿಗೆ ಯಾರಿಗೂ ಅರೆಸ್ಟ್ ಮಾಡಿದ್ರು. ಇವತ್ತು ಬೆಳಗಾವಿನಲ್ಲಿ ಯಾರಿಗೂ ಶ್ರೀಸಾಮಾನ್ಯರಿಗೆ ಒಳಗೆ ಹೋಗ್ಲಿಕ್ಕೆ ಬಿಡಲ್ಲ. ಯಾರು ನಮಗೆ ರಿಸರ್ವೇಷನ್ ಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ, ಪಂಚಮಶಾಲಿಗಳು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ, ಅವ್ರಿಗೆ ಆ ವಿಧಾನಸಭಾ ಸಮೀಪ ಬಿಡಲ್ಲ. ಆದರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಗುಂಡಾಗಳು ಒಳಗಡೆ ಉಳಿದು ಆ ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ಮಂತ್ರಿಗಳು, ಹಿಂದೂ ಹೋರಾಟಗಾರ, ದತ್ತಮಾಲೆಯಿಂದ ಇಡೀ ರಾಜ್ಯಾದ್ಯಂತ ಖ್ಯಾತಿಯಾಗಿರುವಂಥ ಒಂದು CT ರವಿಯವರ ಮೇಲೆ ಆ ಮಾರ್ಷಲ್ಗಳ ಎದುರುಗಡೆ ಹಲ್ಲೆ ಮಾಡಿರೋದು ನಾವು ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀವಿ. ಇಂಥ ಗುಂಡಾ ಪ್ರವೃತ್ತಿಯ ಕಾಂಗ್ರೆಸ್ನವರು ಪೊಲೀಸರ ದುರುಪಯೋಗವನ್ನು ಪಡಿಸ್ಕೊಂಡು ಕೇಸ್ ಮಾಡಬೇಕಾಗಿದ್ರೆ ಅಲ್ಲೇ ಮಾಡ್ಬೋದಿತ್ತು. ಎಲ್ಲ ವಿಧಾನಸಭೆಗಳಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ, ಬೆಂಗಳೂರು ವಿಧಾನಸಭೆಯಲ್ಲೂ ಕೂಡ ಒಂದು ಪೊಲೀಸ್ ಸ್ಟೇಷನ್ ಇದೆ. ಆದರೆ ಅಲ್ಲಿಂದ ದೂರ ಖಾನಾಪುರಕ್ಕೆ ಹೋಗ್ತಾರೆ, ಅಲ್ಲೂ ಒಯ್ದು ಕೇಸ್ ಮಾಡಲ್ಲ. ನಾವು ಎದಕ್ಕಾಗಿ ತಂದಿದ್ದೀವಿ ಅಂತ ಹೇಳಲ್ಲ. ಸ್ವತಃ CT ರವಿ ಅವರು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಇವತ್ತು ಭಾರತೀಯ ದಂಡ ಸಂಹಿತೆ ಪ್ರಕಾರ ನಾವು ಯಾರಿಗೆ ಅರೆಸ್ಟ್ ಮಾಡಬೇಕಾದ್ರೆ, ಕೇಸ್ ಮಾಡಬೇಕಾದ್ರೆ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು ಅನ್ನುವಂಥ ಒಂದು ನಿಯಮ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಅದನ್ನು ಯಾವುದನ್ನು ತಿಳಿಸಲ್ಲ. ವಿರೋಧ ಪಕ್ಷದ ನಾಯಕರು ಹೋಗಿದ್ದಾರೆ ಅಲ್ಲಿ. ನಮ್ಮ ಅನೇಕ MLAಗಳು, ಬಸವನಗೌಡ ಯಾತ್ನಾಳ್ ಅವರು
ಅರವಿಂದ್ ಬೆಲ್ಲದವರು 4-8 ಜನ MLAಗಳು MLCಗಳು ಅಲ್ಲೇ ಇದ್ದಾರೆ, ಅವರಿಗೆ ಪೊಲೀಸ್ ಸ್ಟೇಷನ್ ಕಟ್ಟಿ ಮೇಲೆ ಕೂಡಿಸಿದ್ದಾರೆ. ವಿರೋಧ ಪಕ್ಷ ನಾಯಕರಿಗೆ ಮುಖ್ಯಮಂತ್ರಿಗಳಿಗೆ ಇದ್ದಷ್ಟು ಒಂದು ಗೌರವ ಮತ್ತು ಹಕ್ಕು ಇರುತ್ತೆ, ಆದರೆ ಆ ವಿರೋಧ ಪಕ್ಷ ನಾಯಕರಿಗೆ ಆ ಕಟ್ಟಿ ಮೇಲೆ ಕೂಡಿಸಿ ಅಲ್ಲಿರುವಂಥ SP ಆ ಕಮಿಷನರ್ ಎಡ ಮಾರ್ಕಿಂಗ್ ಫೋನ್ನಲ್ಲಿ ಅವ್ರ ಎದುರುಗಡೆ ತಿರುಗಾಡ್ತಾ ಇದ್ದಾರೆ. ಅವ್ರಿಗೆ ಮೇಲ್ಗಡೆ ಆಕಾಗಳಿಂದ ಆದೇಶ ಬರ್ತಾ ಇದೆ ಏನು ಮಾಡಬೇಕು ಏನಿಲ್ಲ ಅಂತೇಳಿ. CT ರವಿಯವರ ಹಣಿಗೆ ಗಾಯ ಆಗಿದೆ, ನೆತ್ತರ ಸೋರ್ತಾ ಇದೆ, ಬಾಯಿವರೆಗೆ ನೆತ್ತರ ಬಂದಿದೆ. 11:45 ಪೊಲೀಸ್ ಗಾಡಿಯಲ್ಲಿ 12:30 ಸುಮಾರು ಪೊಲೀಸ್ ಗಾಡಿಯಲ್ಲಿ ಕೂಡಿಸಿ 2:30 ಗಂಟೆವರೆಗೆ ಅವ್ರಿಗೆ ಯಾವುದೇ ಟ್ರೀಟ್ಮೆಂಟ್, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೂಡ ಕೊಡುವಂಥ ಒಂದು ಸೌಜನ್ಯತೆ ಆ ಪೊಲೀಸರು ಇವತ್ತು ತೋರಿಸಿಲ್ಲ. ಆದ್ರೆ ಇವ್ರು ಎಷ್ಟು ಆ ಕಾಂಗ್ರೆಸ್ನವರ ಮಾತನ್ನು ಕೇಳ್ಕೊಂಡು ಅದು ಏನಾಗ್ತದೆ ಆಗಲಿ ಅನ್ನುವಂಥ ಒಂದು ಮಟ್ಟಕ್ಕೆ CT ರವಿಯವರು ರಸ್ತೆ ಮೇಲ್ಗಡೆ ಕುಂತು ಹೋರಾಟ ಮಾಡಿದ್ದಾರ. ಇವ್ರು ನನಗೆ ಎಲ್ಲೋ ಹೊಡೆದಾಕ್ತಾರೆ ಅನ್ನುವಂಥ ಒಂದು ವಿಷಯವನ್ನು ಕೂಡ ತಿಳಿಸಿದ್ದಾರೆ. ಇಂಥ ಪರಿಸ್ಥಿತಿ ಒಬ್ಬ ಮಾಜಿ ಮಂತ್ರಿಗೆ, ಒಬ್ಬ ರಾಷ್ಟ್ರ ನಾಯಕನಿಗೆ ಆಗುತ್ತೆ ಅಂತಂದರೆ ಇದು ಬಹಳ ದುರ್ದೈವದ ಸಂಗತಿ. ಇವತ್ತು ಕಾಂಗ್ರೆಸ್ ಈ ಸಂವಿಧಾನದ ಕೊಲೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತು ನಾವು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಈ ಒಂದು ಸಾಂಕೇತಿಕ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆ ಏನು ಅಂದರೆ ಇವತ್ತು ಕಾನೂನು ಮತ್ತು ಸುವ್ಯವಸ್ಥೆ ಅನ್ನೋದು ರಾಜ್ಯದಲ್ಲಿ ಇಲ್ಲ. ಇವತ್ತು ಯಾವ ಗುಂಡಾಗಳು ಆ ವಿಧಾನಸಭೆಯಲ್ಲಿ ಹೋಗಿ ಹಲ್ಲೆ ಮಾಡಿದ್ದಾರೋ ಅವ್ರ ಮೇಲೆ ಯಾವುದೂ ಕ್ರಮ ಇಲ್ಲ. ಆದರೆ CT ರವಿಯವರಿಗೆ ಇಡೀ ರಾತ್ರಿ ಎಲ್ಲ ಕಡೆ ಬಿಜಾಪುರವರೆಗೆ ಅಡ್ಡಾಡಿಸ್ಕೊಂಡಿದ್ದಾರೆ. ಮುಂಜಾನೆ ಒಯ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಅವ್ರಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸಬೇಕಾಗಿತ್ತು, ಅಷ್ಟೆಲ್ಲ ಹತ್ತಿರಲಿದೆ. ಆದರೂ ಅವ್ರಿಗೆ ವೈದ್ಯ ಯಾವುದೋ ಕಮ್ಯುನಿಟಿ ಹೆಲ್ತ್ ಸೆಂಟರಲ್ಲಿ ಚಿಕಿತ್ಸೆಯನ್ನು ಮಾಡಿಸಿದ್ದಾರೆ. ಇಷ್ಟು ನಾಚಿಕೆಗಟ್ಟಂಥ ಒಂದು ಕಾಂಗ್ರೆಸ್ ವಿರುದ್ಧ ಇವತ್ತು ನಾವು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ. ಈ ಸರ್ಕಾರದ ಅವಧಿಯನ್ನು ಆದಷ್ಟು ಬೇಗ ಕೊನೆಗೊಳಿಸಬೇಕು, ಇದನ್ನು ವಜಾಗೊಳಿಸಬೇಕು. ಜೊತೆಯಲ್ಲಿ ಯಾರು ಆ ಒಂದು ನಮ್ಮ ನಾಯಕರ ಮೇಲೆ ವಿಧಾನಸೌಧದ ಒಳಗಡೆ ಬಂದು ಹಲ್ಲೆ ಮಾಡಿದ್ದಾರೆ ಶಿಸ್ತು ಕ್ರಮ ಕೈಗೊಳ್ಳಬೇಕು, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು CT ರವಿಯವರನ್ನು ಕೂಡಲೇ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಮತ್ತು ಅವ್ರ ಕ್ಷಮೆಯನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಯಾಚಿಸಬೇಕು ಅನ್ನೋಂತೆ ಒತ್ತಾಯ ಮಾಡುತ್ತಾ ಇವತ್ತು ರಾಜ್ಯಪಾಲರಿಗೆ ನಾವು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಆ ಮನವಿ ಪತ್ರವನ್ನು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಅವ್ರು ಸ್ವೀಕರಿಸಬೇಕು ಅಂತ ಅವ್ರಿಗೆ ಕೇಳ್ತೀನಿ. ಜೊತೆಯಲ್ಲಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂಥ ನಮ್ಮೆಲ್ಲ ಪ್ರಮುಖರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಬಿಜೆಪಿಯ ಹಿರಿಯ ಸಂಸದ ಪ್ರತಾಪ್ ಚಂದ್ರ ಸಾರಂಗಿಯವರನ್ನು ಹಾಗೂ ಇನ್ನೊಬ್ಬ ಸಂಸದರನ್ನು ತಳ್ಳಿ ದೈವತ್ವವಾಗಿ ಗಾಳಿಗೊಳಿಸಿರುವುದನ್ನು ಖಂಡನೀಯ. ಅದೇ ರೀತಿ ನಿನ್ನೆ ಬೆಳಗಾವಿನ ಸುವರ್ಣಸೌಧದಲ್ಲಿ ನಮ್ಮ ಹಿರಿಯ ವಿಧಾನ ಪರಿಷತ್ ಸದಸ್ಯರಾದ CT ರವಿಯವರ ಮೇಲೆ ಸುಳ್ಳು ಆರೋಪವನ್ನು ಮಾಡಿ ಮೊಕದ್ದಮೆ ದಾಖಲಿಸಿ ಅವರನ್ನು ಬಂಧಿಸಿ ದೂರದ ಖಾನಾಪುರ ಠಾಣೆಗೆ ಕರೆದೊಯ್ದು ವಕೀಲರ ಭೇಟಿಗೂ ಅವಕಾಶ ಪಡೆದೆ ಪೊಲೀಸರು ಸುವರ್ಣಸೌಧದಲ್ಲಿ ಖಾಸಗಿ ವ್ಯಕ್ತಿಗಳು ಪ್ರವೇಶಿಸಿ CT ರವಿಯವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದನ್ನು ಗಮನಿಸಿದರೆ ಪೊಲೀಸ್ ಇಲಾಖೆಯು ಕಾನೂನು ಸುವ್ಯವಸ್ಥೆ ಕಾಪಾಡುವ ಬದಲು ರಾಜ್ಯ ಸರ್ಕಾರದ ಕೈಗೊಂಬೆಯಂತೆ ನಡೆದುಕೊಳ್ಳುತ್ತಿದೆ. ಅಷ್ಟೇ ಅಲ್ಲದೆ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಮಂತ್ರಿಗಳಾದ CT ರವಿಯವರನ್ನು ಒಬ್ಬ ಟೆರರಿಸ್ಟ್ ಅಂತೆ ನಡೆಸಿಕೊಂಡಿದ್ದಲ್ಲದೆ ಇಡೀ ರಾತ್ರಿ ಪೊಲೀಸ್ ಜೀಪಿನಲ್ಲಿ ಅಡ್ಡಾಡಿಸಿದ್ದಾರೆ. ಅವರ ತಲೆಯಿಂದ ರಕ್ತ ಸೋರುತ್ತಿದ್ದರೂ 3-4 ಗಂಟೆ ಯಾವುದೇ ಚಿಕಿತ್ಸೆ ಕೊಡದೆ ಅಡ್ಡಾಡಿಸಿದ್ದಾರೆ. ಇದನ್ನು ಖಂಡಿಸಿ ಇಂದು ಬೀದರ್ನಲ್ಲಿ ಪ್ರತಿಭಟನೆ ನಡೆಸಿ ಎಲ್ಲ ರಂಗಗಳಲ್ಲಿ ವಿಫಲವಾಗಿರುವ ಈ ಭ್ರಷ್ಟ ಸಿದ್ದರಾಮಯ್ಯನವರ ಸರ್ಕಾರವನ್ನು ಕೂಡಲೇ ವಜಾಗೊಳಿಸಬೇಕೆಂದು ಈ ಮೂಲಕ ತಾವು ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ.